ನಮಸ್ಕಾರ ಸ್ನೇಹಿತರೆ, ಜೀವನ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ನೋಡಿ, ಇವತ್ತೊಂದು ಬೇರೆ ಔಷಧಿ ಕಿತ್ಕೊಂಬರಕ್ಕೆ ಹೋಗಿದ್ದೆ. ಆದರೆ ಗಿಡಮೂಲಿಕೆಗೆ ತರಕ್ಕೆ ಹೋಗಿದ್ದೆ 6 ಗಂಟೆಗೆ ಎದ್ದು ಸುಮಾರು 8 ಗಂಟೆ ತನಕ ಒಂದು ಅತ್ಯಮೂಲ್ಯವಾದಂಥ ಗಿಡಮೂಲಿಕೆ ಸಿಕ್ಬಿಡ್ತು ನನಗೆ. ಕಾರಣ ಏನು ಅಂದರೆ ಅದು ಅಷ್ಟೊಂದು ಸುಳ್ಳ ಗೊತ್ತಾಗೋಕ್ಕಿಲ್ಲ. ದನ ಕುರಿ ಹುಳೆಲ್ಲ ಮೇಯ್ದು ಒಟ್ಟಾಗಿರ್ತದೆ. ಒಂದು ಸುಮ್ಮನೆ ಏನೋ ಒಂದು ಧೈರ್ಯ ಮಾಡಿ ನಮ್ಮ ಬೆಟ್ಟದಲ್ಲೇ ಇತ್ತು. 2 ನಾಯಿಗಳು ಹಿಂದೆಗಡೆ ಬಂದು ಆ ಧೈರ್ಯದ ಮೇಲೆ ಮುಂದಕ್ಕೆ ಹೋಗ್ತಲೇ ಇದ್ದೆ. ಔಷಧಿ ಹುಡಿಕೊಂಡು ಬೇರೆ ಔಷಧಿ ಹುಡಿಕೊಂಡು ಹೋಗ್ತಾ ಇದ್ದೆ. ಆವಾಗ ಅಲ್ಲಿ ಕೋತಿಗಳು ಇದನ್ನು ಕಂಡ್ರೆ ಭಾರಿ ಇಷ್ಟಪಡ್ತವೆ. ಅವು ಚಲಾಟ ಆಡೋದು, ಕಿತ್ತಾಡೋದು ಅವೆಲ್ಲ ಮಾಡ್ತವೆ. ತಿಂತಾಯಿದ್ದು ನೋಡಿದೆ. ಅವು ಆಟ ಆಡೋದು, ಕುಣಿಯೋದು ಮತ್ತು ಕಿತ್ಕೊಂಡು ತಿನ್ನೋದು ಹಿಂಗೆ ಮಾಡ್ತಿದ್ದ. ಅಲ್ಲಿಗೆ ನನಗೆ ಗ್ಯಾರಂಟಿ ಆಯ್ತು, ಇಲ್ಲೆಲ್ಲೋ ಐತೆ ಅಂತ ಅಂದ್ಬಿಟ್ಟು ಇದರ ಹೆಸರು ಬಂದು ಪುರುಷರತ್ನ ಅಂತ. ಇದು ಸಾಮಾನ್ಯಕ್ಕೆ ಸಿಕ್ಕಲ್ಲ. ಸುಮಾರು ವರ್ಷಗಳಿಂದ ಔಷಧಿಗಳನ್ನು ಹುಡುಕೋಕ್ಕೋಸ್ಕರ ಇದು ಮಾಡ್ತಾ ಇದ್ದಿದ್ದು. ಇವತ್ತು ಚೆನ್ನಾಗಿ ಸಿಕ್ತು. ಅದನ್ನೆಲ್ಲ ಬೇರೆ ಸಮೇತ ಕೀಳಿದೆ, ಎಲ್ಲ ಒಂದೊಂದು ಕೀಳಿದೆ. ಬರೀ ಇದನ್ನು ರೆಕ್ಕೆಗಳನ್ನ ಸೊಪ್ಪುಯ್ಯೋ ಥರ ಕಿತ್ಕೊಂಬಂದಿದ್ದೀನಿ. ಇದು ಏನೇನಕ್ಕೆ ಉಪಯೋಗ ಬರುತ್ತೆ ಅಂದರೆ ಮಕ್ಕಳ ಪದಕ್ಕೆ ಇದ್ರ ಜೊತೆಗೆ ಇನ್ನೂ ಬೇರೆ ಕೊಡಬೇಕು. ಇದೊಂದರಿಂದನೇ ಎಲ್ಲ ಆಗಲ್ಲ. ಇನ್ನೊಂದು ಬಳ್ಳಿ ಇದೆ, ಆ ಬಳ್ಳಿದು ಎಲ್ಲ ಹಾಕಿ ಮಕ್ಕಳ ಬಲಕ್ಕೆ ನರದೌರ್ಬಲ್ಯ ಮತ್ತು ನಪುಂಸಕತೆ ಇದು ಯಾವುದಿದ್ರೂ ಸರೋಗುತ್ತೆ. ಮಕ್ಕಳಾಗದಿದ್ದವ್ರಿಗೆ ಗ್ಯಾರಂಟಿ ಮಕ್ಕಳಾಗುತ್ತೆ ಈ ಮೆಡಿಸಿನ್ ಕೊಟ್ಟಾಗ. ನಮ್ಮ ತಂದೆಯವ್ರು ಕೊಡೋರು ಸಿಕ್ಕಾಕಿಲ್ಲ. ಅವಾಗ ನಮ್ಮ ಕುರಿಗಳಿದ್ದೋ ಆದರೂ ಬೆಟ್ಟಕ್ಕೆ ಹೋಗಿವೋ ಮೇಯ್ಸ್ಕೊಂಬರಕ್ಕೆ ಹೋಗೋವಾಗ ಕುರಿಗಳು ಮೇದ್ಬಿಟ್ಟಿರೋವು. ಕುರಿ ಮೇಕೆಗಳು ದನಗಳು ಇದು ಎಲ್ಲನ ಒಂದು ಇದ್ರ ಜಾಗದಲ್ಲಿ ಬೆಳೆದಿರೋದು ಕೋತಿಗಳು ಮಾತ್ರ ಸಿಕ್ಕೋದಷ್ಟೇ. ನಮ್ಗೆ ಯಾವ ಕಾರಣಕ್ಕೂ ಸಿಗ್ತಿಲ್ಲ. ಭಾರಿ ಬೇರು ಸಿಗ್ತಾ ಇರಲಿಲ್ಲ. ಇವತ್ತೇನು ಅಚಾನಕ್ಕಾಗಿ ನನ್ನ ಅದೃಷ್ಟ, ನಮ್ಮ ಭೈರವ ಸ್ವಾಮಿಗಳು ಬಂದಿದ್ದಕ್ಕೆ ನಾನು ಒಂದು ಜಾಗಕ್ಕೆ ಹೋಗಿದ್ದಕ್ಕೆ ಸಿಕ್ಕಿದೆ. ಇದನ್ನು ಖಂಡಿತ 100% ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಪುರುಷರತ್ನ ಅಂದರೆ ಸುಮಾರು ಜನಕ್ಕೆ ವೈದ್ಯರುಗಳಿಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಕೆಲವ್ರಿಗೆ ಗೊತ್ತು ಅಷ್ಟೇ. ವೈದ್ಯ ಮಾಡೋರಿಗೆ ಸಿಕ್ಕಲ್ಲ. ಅವ್ರು ಎಷ್ಟೇ ಹುಡುಕಿರೋ ಅವ್ರಿಗೆ ಪುರುಷರತ್ನಗಳು ಸಿಗ್ತಾ ಇಲ್ಲ. ಅಚಾನಕ್ಕು ಅದೃಷ್ಟ ಅಷ್ಟೇ. ಇದನ್ನು ನರದೌರ್ಬಲ್ಯ, ಮಕ್ಕಳ ಫಲಕ್ಕೆ ಎಲ್ಲದಕ್ಕೂ ಉಪಯೋಗ ಮಾಡ್ಬೋದು. ಇದರ ಪರಿಚಯ. ಇದನ್ನು ನಾವಿವಾಗ ಎಲ್ಲ ತೊಳೆದು ಶುದ್ಧ ಮಾಡಿ ಮಡಗಿದ್ದೀನಿ. ಇದನ್ನು ಒಣಗಿಸಿ ಪೌಡ್ರ್ ಮಾಡಿ, ಅಂದರೆ ಹಸಿದೆ ಕೊಟ್ಟರೆ ಒಳ್ಳೆಯದು. ಆದರೆ ಹಸಿದು ಸಿಕ್ಕಲ್ಲ. ಒಂದು ಔಷಧಿ ಸಿಕ್ಕಿದ್ರೆ ಇನ್ನೊಂದು ಔಷಧಿ ಸಿಕ್ಕಲ್ಲ. ಆದ್ದರಿಂದ ಪೌಡ್ರ್ ಮಾಡಿ ಮಡಿಕೊಂಡಿದ್ದು ಇದ್ರ ಉಪಯೋಗನ ಪಡ್ಕೊಬೋದು. ಇದರಿಂದ 2 ಮಾತೇ ಇಲ್ಲ. ನರದೌರ್ಬಲ್ಯಕ್ಕೆ 7 ಮಾಡಿದಂಥದ್ದು. ಕೋತಿಗಳು ಹಸೆದೆ ಕಿತ್ಕೊಂಡು ತಿಂತವೆ. ನಿಮಗೆ ಜಾಸ್ತಿ ಪರಿಚಯ ಮಾಡಿಕೊಡೋದೇನು ಬೇಕಾಗಿಲ್ಲ, ಅಷ್ಟೇ ಇರೋದು. ಯಾವುದಕ್ಕೆ ಆಗಲಿ ಇದೊಂದೊಂದು ಚೂರ್ಣ ಮಾಡ್ಕೊಂಡು ಒಂದೊಂದು ಚಿಟಿಕೆ ಹಾಕ್ಕೊಂಡು ಬೇರೆ ಇನ್ನೂ ಒಂದು 10 ಥರ ಇಂಗ್ರೀಡಿಯಂಟ್ ಇದ್ದಾವೆ. ಅದಕ್ಕೆ ಹಾಕ್ಕೊಂಡಾಗ ಒಂದೊಂದು ಔಷಧಿಗೆ ಒಂದೊಂದು ಥರ ಮೆಡಿಸಿನ್ಗಳು ಹಾಕಬೇಕು. ಮಕ್ಕಳಾಗೋದಕ್ಕೆ ಬೇರೆ, ನರದೌರ್ಬಲ್ಯಕ್ಕೆ ಬೇರೆ, ನಪುಂಸಕತೆಗೆ ಬೇರೆ. ಖಂಡಿತ ಕೆಲಸ ಮಾಡುತ್ತೆ. ಇದರಿಂದ 2 ಮಾತೇ ಇಲ್ಲ. ಇದು ಸಿಕ್ಕಿರಲಿಲ್ಲ. ಈಗ ನೋಡಿದ್ದೀವಿ, ಹೋಗಿ ನಾವು ದಿವಸ ಒಂದೊಂದು ಎಲೆ ಹಾಕ್ಕೊಂಡು ತಿನ್ಬೋದು. ಅಂದರೆ ಆ ಜಾಗಕ್ಕೆ ಹೋಗೋಕ್ಕಾಗಲ್ಲ, ತುಂಬ ಕಷ್ಟ ಇದೆ ನಮಗೆ. ಭೈರವ ನಾಯಿಗಳು ಸಾಥ್ ಕೊಟ್ಟಿದ್ದಕ್ಕೆ ನಾನು ಆ ಜಾಗದಾಗ ಹೋಗಿ ನೋಡ್ಕೊಂಬಂದೆ. ಯಾಕೆ ಅಂತಂದ್ರೆ ಭಯ, ಚಿರತೆಗಳು ಅವು ಇವು ಇರ್ತವೆ, ಭಯ. ಅದರಿಂದ ಅವು ಜೊತೆಗೆ ನನಗೊಂದು ಧೈರ್ಯ ಬಂತು. ಅವಾಗ ಹೋಗಿ ಅಲ್ಲಿ ನೋಡೇ ಬಿಡೋಣ ಇವತ್ತೇನು ಸಿಗ್ತದೋ ಅಂತ ಅಂದ್ಬಿಟ್ಟು ಬೇರೆ ಹೊತ್ತಿಗೆ ಹುಡುಕಿದಾಗ ಇದು ಸಿಕ್ತು. ಇದನ್ನು ತಂದು ಔಷಧಿ ಮಾಡೋಕ್ಕೋಸ್ಕರ ರೆಡಿ ಮಾಡಿ ಮಡಗ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಶೇರ್ ಮಾಡಿ. ಲೈಕು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು, ಶೇರ್ ಮಾಡೋದು ಮಾಡಿ ಅಷ್ಟೇ. ಯಾಕೆ ಅಂತಂದರೆ ಲೈಕ್ ಮಾಡಿ ಅಂತ ಕೇಳ್ಕೊಂಡ್ರೆ ಯಾರು ಲೈಕ್ ಮಾಡಲ್ಲ. ಅವರಿಗೆ ನಿಮಗೆ ಲೈಕ್ ಆಗಬೇಕು, ಆದಾಗಲೇ ನೀವು ಲೈಕ್ ಮಾಡೋದು. ಅದನ್ನು ಇದು ಮಾಡಿಕೊಂಡು ಮಾಡಿ. ದಯವಿಟ್ಟು ಖಂಡಿತ ಇದನ್ನು ಈಗ ಒಣಗಾಕ್ಬಿಟ್ಟು ಇದನ್ನು ಶುದ್ಧಿ ಮಾಡಿ ಕೊಡ್ತೀನಿ. ಇದರಿಂದ 2 ಮಾತೇ ಇಲ್ಲ. ಓಕೆ, ಥ್ಯಾಂಕ್ ಯು. ಭಾಗ್ಯ 100%.